ಪಡೆ ಮೊನ್ನೆ ನವೆಂಬರ್ 28ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದ್ವಿ. ನಮ್ಮ ಇಲಾಖೆ ಮತ್ತು ಗೃಹ ಇಲಾಖೆಯ ಸಹಯೋಗದೊಂದಿಗೆ ಈಗಾಗಲೇ 31 ಜಿಲ್ಲೆಯಲ್ಲಿ ಈಗಾಗಲೇ ನಾವು ಗಾಡಿಗಳನ್ನು ಕೊಟ್ಟಿದ್ದೀವಿ, ಸಿಬ್ಬಂದಿಗಳನ್ನ ರಿಕ್ರೂಟ್ ಮಾಡಿದ್ದೀವಿ. ಸೊ ಈಗ ಟ್ರೈನಿಂಗ್ ನಡೀತಾ ಇದೆ. ಸೊ ಬಹಳಷ್ಟು ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಈ ಅಕ್ಕಪಡೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಕ್ಯಾಬಿನೆಟ್ನಲ್ಲಿ ಕೂಡ ಬಹಳಷ್ಟು ಚೆನ್ನಾಗಿ ಯಾವ ರೀತಿ ಇದು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ಸೊ ಸಮಾಜದಲ್ಲಿ ಬ್ಯಾಡ್ ಎಲಿಮೆಂಟ್ಸ್ ಅಂತಂದರೆ ಪ್ರಿವೆನ್ಷನ್ ಮಾಡೋಕೆ ಈಗ ಆನ್ಲೈನ್ನಿಂದ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಿಂದ ಆಗಿರಬಹುದು, ಅಥವಾ ಭಾಳಷ್ಟು ಹುಡುಗಿಯರನ್ನ ಫಾಲೋ ಮಾಡೋದಿರುತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ, ದೇವಸ್ಥಾನದಲ್ಲಿ, ಗಾರ್ಡನ್ನಲ್ಲಿ, ಮಾಲ್ ಹತ್ರ. ಸೊ ಎಲ್ಲ ಕಡೆ ಅಕ್ಕಪಡೆ ಗಸ್ತನ ಸುತ್ತಾಕ್ತಾ ಇರ್ತಾರೆ. ಅದ್ರ ಜೊತೆಯಲ್ಲಿ ಸ್ಕೂಲ್ ಕಾಲೇಜ್ಗೆ ಹೋಗಿ ಎಜುಕೇಟೆಡ್ ಮಾಡೋದನ್ನು ಕೂಡ ಮಾಡ್ತಾ ಇರ್ತಾರೆ. ಭಾಳಷ್ಟು ದಿನದಿಂದ ಒಬ್ಬ ಹುಡುಗಿನ ಪೀಡಿಸ್ತಾ ಇರ್ತಾನೆ. ಹುಡುಗಿ ಮರ್ಯಾದೆಗೆ ಹೆದರಿ ಮನೆಯಲ್ಲಿ ಹೇಳಿರೋದಿಲ್ಲ, ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅಂತಂದರೆ ಒಂಥರ ಹಳ್ಳಿಗಳಲ್ಲಿ ನಮ್ಮ ಕಡೆ ಎಲ್ಲ ಒಂಥರ ಭಯ ಪಡ್ತಾರೆ, ಮರ್ಯಾದೆ ಏನಾಗಬೇಕಪ್ಪ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಂತ. ಸೊ ಅವ್ರ ಹೆಸರನ್ನ ಗೌಪ್ಯವಾಗಿ ಇಟ್ಕೊಂಡು ಅಕ್ಕಪಡೆ ಕಾರ್ಯಾಚರಣೆ ಮಾಡುತ್ತೆ. ಬಹಳಷ್ಟು ಆಸೆಯನ್ನು ಇಟ್ಕೊಂಡು, ಮಹತ್ವಾಕಾಂಕ್ಷೆನ ಇಟ್ಕೊಂಡು ಇದೊಂದು ಉತ್ತಮವಾದಂಥ ಒಂದು ಪ್ರಯೋಗವನ್ನು ಮಾಡ್ತೇವೆ. ನಾನು ಮುಂಚೆನೆ ಹೇಳಿದ ಹಾಗೆ 6 ತಿಂಗಳು ಅವರು ಪ್ರತಿ ತಿಂಗಳು 200 ರೂಪಾಯಿ ತಮ್ಮ ಸೇವಿಂಗ್ ಅಕೌಂಟ್ನಲ್ಲಿ 200 ರೂಪಾಯಿನ ಇಡಬೇಕಾಗತ್ತೆ. ಇದು ನಿರಂತರ, ಬರೀ 6 ತಿಂಗಳು ಅಷ್ಟೇ ಇಡೋದಲ್ಲ, ಪ್ರತಿ ತಿಂಗಳು 200 ರೂಪಾಯಿ ಅವ್ರು ಸೇವ್ ಮಾಡ್ಕೊಂಡು ಹೋದರೆ 6 ತಿಂಗಳಿಗೆ ಅವ್ರು ಎಲಿಜಿಬಲ್ ಆಗ್ತಾರೆ. ಅವರು ಒಮ್ಮೆ ಎಲಿಜಿಬಲ್ ಆದರೂ ಶೇರ್ ಹೋಲ್ಡರ್ಸು, ನಮ್ಮ ಗೃಹಲಕ್ಷ್ಮಿಯ ಶೇರ್ ಹೋಲ್ಡರ್ಸು 6 ತಿಂಗಳಿಗೆ ಎಲಿಜಿಬಲ್ ಆಗ್ತಾರೆ. 6 ತಿಂಗಳ ಆದ ತಕ್ಷಣ ಯಾರ್ಯಾರು ಅಪ್ಲಿಕೆಂಟ್ ಇರ್ತಾರೆ ಅವ್ರನ್ನೆಲ್ಲರನ್ನೂ ಕೂಡ ನಮ್ಮ ಕಮಿಟಿ ಇರುತ್ತೆ, 13 ಜನರ ಒಂದು ನಮ್ಮ ಕಮಿಟಿ ಇರುತ್ತೆ. ನಾನು ಅಧ್ಯಕ್ಷೆ ಇರ್ತೀನಿ. ಸೊ ಸೆಕ್ರೆಟರಿ ಅವರು, ನಮ್ಮ ಡೈರೆಕ್ಟರ್ಗಳು, ಸೊ 8 ಜನ ಚುನಾಯಿತ ಡೈರೆಕ್ಟರ್ಗಳು ಬರ್ತಾರೆ ಈ ಒಂದು ಬ್ಯಾಂಕ್ನಲ್ಲಿ. ಸೊ ಆ ಕಮಿಟಿ ಎದುರುಗಡೆ ಇಟ್ಟು ಸ್ಕ್ರೂಟ್ನಿ ಮಾಡಿ ಒಂದು ಕಮಿಟಿ ನಮಗೆ ಕೊಡುತ್ತೆ. ಸೊ ಕಮಿಟಿನಲ್ಲಿ ಇಟ್ಕೊಂಡು ನಾರ್ಮ್ಸ್ ಕಂಡೀಷನ್ ಅಂತ ಜಾಸ್ತಿ ಇಡೋದಿಲ್ಲ, ಅದನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂತಂದರೆ ಹೀಗಾಗಬಾರ್ದು, ನಾಳೆ ಜನರಿಗೆ ನೀವು ಈ ಡಾಕ್ಯುಮೆಂಟ್ಸ್ ಇಲ್ಲ, ನಿಮ್ಮದು ಆದಿಲ್ಲ ಅಂತ. ಯಾಕಂದರೆ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಕಡಿಮೆ ಬಡ್ಡಿ ದರದಲ್ಲಿ ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ. ಭಾಳಷ್ಟು ಸ್ಟ್ರಿಕ್ಟಾಗಿ ನಾವೇನು ಡಾಕ್ಯುಮೆಂಟ್ಸ್ ಆಗಲಿ ಇದನ್ನಾಗಲಿ ಮಾಡಲ್ಲ, ಅವರಿಗೆ ಸಹಾಯ ಆಗೋ ರೀತಿ ಮಾಡ್ತೀವಿ. ಜೊತೆಲಿ ಎಲ್ಲ ಮೆಂಬರ್ಗಳಿಗೂ ಕೂಡ ಆರೋಗ್ಯ ವಿಮೆಯನ್ನು ಮಾಡಿಸುವಂಥ ಒಂದು ದೊಡ್ಡ ಒಂದು ಸಾಹಸಕ್ಕೆ ಕೈ ಹಾಕಿದ್ದೀವಿ.